ಸಿಎಂ ಡಿಕೆ ಮೇಲೆ ಹಿರಿಯರ ಬಂಡಾಯ, ಏರ್ಪೋರ್ಟ್ನಲ್ಲೇ ಹೈ ಲೆವೆಲ್ ಮೀಟಿಂಗ್ ಕೂಡ ಆಯೋಜನೆ ಆಗಿರುವಂತದ್ದು. ರಾಹುಲ್ ಗಾಂಧಿ ಎಂಟ್ರಿಗೆ ಮುನ್ನ ಮೀಟಿಂಗ್ ಕರೆದಿದ್ದಾರೆ. ಏರ್ಪೋರ್ಟ್ನಲ್ಲೇ ಸಿದ್ದು ಸುರ್ಜೇವಾಲಾ ಸಭೆಯನ್ನು ಮಾಡುವಂತದ್ದು. ಏರ್ಪೋರ್ಟ್ನಲ್ಲೇ ಹೈ ಲೆವೆಲ್ ಮೀಟಿಂಗ್. ರಾಹುಲ್ ಗಾಂಧಿ ಎಂಟ್ರಿಗೆ ಮುನ್ನ ಮೀಟಿಂಗ್ ಅನ್ನು ಆಯೋಜನೆ ಮಾಡಿರುವಂತದ್ದು. ಏರ್ಪೋರ್ಟ್ನಲ್ಲೇ ಸಿದ್ದು ಸುರ್ಜೇವಾಲಾ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಡಿಸಿಎಂ ಪರಂ ಜಾರ್ಜ್ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಸಿಎಂ ಡಿಕೆ ಮೇಲೆ ಹಿರಿಯರ ಬಂಡಾಯ. ಸಡನ್ಲಿ ಕರೆದಿರುವಂತಹ ಸಭೆ ಕೂಡ ಏರ್ಪೋರ್ಟ್ನಲ್ಲೇ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆ. ರಾಹುಲ್ ಗಾಂಧಿ ಎಂಟ್ರಿಗೂ ಮುನ್ನ ನಡೀತಾ ಇರುವಂತಹ ಮೀಟಿಂಗ್. ರಾಹುಲ್ ಗಾಂಧಿ ಎಂಟ್ರಿಗೆ ಈಗ ಏರ್ಪೋರ್ಟ್ನಲ್ಲೇ ಸಿದ್ದು ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಿಫೋರ್ ದಟ್ ಸಭೆಯಲ್ಲಿ ಡಿಸಿಎಂ ಪರಂ ಜಾರ್ಜ್ ಭಾಗಿಯಾಗಿರುವಂಥದ್ದು. ಡಿಸಿಎಂ ಕೂಡ ಇದ್ದಾರೆ, ಪರಮೇಶ್ವರ್ ಕೂಡ ಇದ್ದಾರೆ, ಜಾರ್ಜ್ ಕೂಡ ಇದ್ದಾರೆ. ಸಿಎಂ ಡಿಕೆ ಮೇಲೆ ಹಿರಿಯರ ಬಂಡಾಯವೆದ್ದಿರುವಂಥದ್ದು. ಏರ್ಪೋರ್ಟ್ನಲ್ಲೇ ಹೈ ಲೆವೆಲ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಅಂದ್ರೆ ಡಿಕೆಶಿ ಈ ಹಿಂದೆನೇ ಹೇಳ್ತಾ ಇದ್ರು, ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡೋಣ, ಹೊಸಬರಿಗೆ ಅವಕಾಶವನ್ನ ಕೊಡೋಣ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಮನಸ್ಸಲ್ಲಿತ್ತು, ಅವರ ಒಂದು ಇಚ್ಛೆ ಕೂಡ ಆಗಿರುತ್ತೆ. ಇಲ್ಲಿ ಹಿರಿಯರೆಲ್ಲರೂ ಕೂಡ ಬಂಡಾಯ ಹೇಳ್ತಿದ್ದಾರೆ. ಖಾತೆ ವಿಚಾರವಾಗಿ ಆಗಿರ್ಬೋದು, ಡಿಕೆ ಶಿವಕುಮಾರ್ ಮೇಲೆ ಸಭೆಯನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಸಡನ್ಲಿ ಸಭೆಯನ್ನ ಕರೆದಿರುವಂಥದ್ದು. ಸಿಎಂ ಡಿಕೆ ಮೇಲೆ ಹಿರಿಯರು ಬಂಡಾಯ ಹೇಳ್ತಾ ಇದ್ದಾರೆ. ಒಂದಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಈ ಒಂದು ಮೀಟಿಂಗ್ನಲ್ಲಿ. ಹೈ ಲೆವೆಲ್ ಮೀಟಿಂಗ್ ಸದ್ಯಕ್ಕೆ ಆಯೋಜನೆ ಆಗಿದೆ. ರಾಹುಲ್ ಗಾಂಧಿ ಎಂಟ್ರಿಗೆ ಮುನ್ನ ಇದೀಗ ಮೀಟಿಂಗ್ ಆರಂಭ ಆಗಿರುವಂಥದ್ದು. ಏರ್ಪೋರ್ಟ್ನಲ್ಲೇ ಸಿದ್ದು ಸುರ್ಜೇವಾಲಾ ಸಭೆಯನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಭೆಯಲ್ಲಿ ಡಿಸಿಎಂ ಇದ್ದಾರೆ, ಡಿಸಿಎಂ ಪರಮೇಶ್ವರ್ ಅವರಿದ್ದಾರೆ, ಮತ್ತೆ ಜಾರ್ಜ್ ಕೂಡ ಇದ್ದಾರೆ. ಇಷ್ಟೆಲ್ಲ ಗೊಂದಲಕ್ಕೆ ಏನ್ ಕಾರಣ ಇರಬಹುದು, ರಾಹುಲ್ ಗಾಂಧಿಗೆ ಏನ್ ಹೇಳಬೇಕು ಅನ್ನೋ ವಿಚಾರವಾಗಿ ಇದೀಗ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಅವರು ಎಂಟರ್ ಆಗೋದಕ್ಕಿಂತ ಮುಂಚೆನೇ ನಡೆಸ್ತಾ ಇರುವಂತಹ ಸಭೆ. ಗೊಂದಲದ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು, ಇದನ್ನು ಹೇಗೆ ನಿಭಾಯಿಸಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆ. ಹೀಗೆ ಪ್ರಸ್ತುತ ಬೆಳವಣಿಗೆಗಳಾಗಿರ್ಬೋದು, ಮತ್ತು ಆಗ್ತಾ ಇರುವಂತಹ ಗೊಂದಲಗಳು, ಜಿದ್ದಾಜಿದ್ದಿಗಳಾಗಿರ್ಬೋದು, ಮತ್ತು ಇದನ್ನು ಕೇಸರಿ ಪಡೆ ಯಾವ ರೀತಿಯಾಗಿ ಇದಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಲ್ಲಿ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ನಡೆಯುತ್ತೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರನ್ನು ಕಳ್ಕೊಂಡ್ರೆ ಪಕ್ಷಕ್ಕೆ ಖಂಡಿತವಾಗಿಯೂ ಡ್ಯಾಮೇಜ್ ಕಟ್ಟಿಟ್ಟ ಬುದ್ಧಿ. ಹಿರಿಯರು ಸಾಕಷ್ಟು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳನ್ನು ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿರೋರು. ಸಡನ್ ಆಗಿ ಏನೋ ಒಂದು ಅಸಮಾಧಾನದಿಂದಾಗಿ ಆ ಕಡೆ ವಾಲ್ ಬಿಟ್ರೆ ಸಿಕ್ಕಾಪಟ್ಟೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಅವರ ತಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ರಾಹುಲ್ ಗಾಂಧಿಗೆ ಎಂಟ್ರಿಗೂ ಮುನ್ನ ಅಂದರೆ ಅವ್ರ ಹತ್ರ ಏನೆಲ್ಲ ಡಿಸ್ಕಸ್ ಮಾಡಬೇಕು, ಯಾವೆಲ್ಲ ವಿಚಾರಗಳನ್ನು ಮುಂದಿಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆಯನ್ನು ಆಡೋದಕ್ಕೆ ಈ ಒಂದು ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಇದೀಗ ರಾಹುಲ್ ಗಾಂಧಿ ಎಂಟ್ರಿಗೂ ಮುನ್ನ ನಡೀತಾ ಇರುವಂತಹ ಹೈ ಲೆವೆಲ್ ಮೀಟಿಂಗ್, ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ದೀಪಾ? ಅಲ್ಲಿ ಯಾವ್ಯಾವ ಸಚಿವರುಗಳು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ರು, ಮುನಿಯಪ್ಪ ಆಗಿರ್ಬೋದು, ಕೆ.ಜೆ. ಜಾರ್ಜ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಅವರೆಲ್ಲರನ್ನು ಕೂಡ ಮನವೊಲಿಸುವಂತಹದ್ದು, ಯಾಕೆ ಏನ್ ಸಮಸ್ಯೆ ಅನ್ನುವಂತಹ ನಿಟ್ಟಿನಲ್ಲಿ, ಖಾತೆ ಬದಲಾವಣೆ ಆದ್ರೆ ಯಾವ ಖಾತೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಫೀಲ್ಡ್ ಇರುವಂತದ್ದು. ಪ್ರಮುಖವಾಗಿ ಕೆ.ಜೆ. ಜಾರ್ಜ್ ಮತ್ತೆ ಮುನಿಯಪ್ಪ ಅವರು ಕೂಡ ಖಾತೆ ವಿಚಾರ ಮತ್ತೆ ಇಲಾಖೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ವಿಚಾರವಾಗಿ ಒಂದಿಷ್ಟು ಅಸಮಾಧಾನ ಕೊಟ್ಟಿದ್ರು. ಮುನಿಯಪ್ಪ ಅವರು ತಮಗೆ ಡಿಸಿಎಂ ಸ್ಥಾನ ಅಥವಾ ಬೇರೆ ಸ್ಥಾನಗಳು, ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಹೇಳಿಕೆಗಳ ಸಂಬಂಧ ದೊಡ್ಡ ಮಟ್ಟಿನ ಡ್ಯಾಮೇಜ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಬರೋದನ್ನ ಕ್ಯಾಬಿನ್ ಅಲ್ಲಿ ಏನು ಏರ್ಪೋರ್ಟ್ ನ ಕ್ಯಾಬಿನ್ ಅಲ್ಲಿ ಕುಳಿತು ಮೀಟಿಂಗ್ ಅನ್ನ ಮಾಡ್ತಿರುವಂತದ್ದು. ರೋಜಾ, ಒಂದಷ್ಟು ಗೊಂದಲಕ್ಕೆ ಏನು ಕಾರಣ ಇರಬಹುದು, ಯಾಕಾಗಿ ಇಷ್ಟೊಂದು ಗೊಂದಲಗಳು ಆಗ್ತಾ ಇದೆ, ಯಾಕಾಗಿ ಮುನಿಸನ್ನ ತೋರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಮೇಲೆ ಬಂಡಾಯ ಎದ್ದಿರೋದಾದ್ರೂ ಯಾಕೆ, ಏನು ರೀಸನ್ ಇರ್ಬೋದು? ಮತ್ತೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಲ್ಲ. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಈಗ ಆಗ್ತಾ ಇದೆ, ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ. ಅವ್ರಿಗೂ ಉತ್ತರ ಕೊಡಬೇಕು. ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆನೇ ಒಂದು ಮೀಟಿಂಗನ್ನು ಮಾಡಿಬಿಟ್ಟು, ಪರಮೇಶ್ವರ್ ಅವರು ಇದ್ದಾರೆ, ಡಿ.ಸಿ.ಎಂ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಜೊತೆಗೆ ಜಾರ್ಜ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.